ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ಗ್ಯಾಸ್ ಟ್ಯಾಂಕರ್ನ ಚಾಲಕ ಶರವಣನ ಶವ ಬೆಳಂಬಾರದ ಕಡಲ ತೀರದಲ್ಲಿ ಪತ್ತೆ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ತಮಿಳುನಾಡು ಮೂಲದ ಗ್ಯಾಸ್ ಟ್ಯಾಂಕರ್ನ ಚಾಲಕನೋರ್ವನ ಶವ ತಾಲೂಕಿನ ಬೆಳಂಬಾರ ಕಡಲ ತೀರದಲ್ಲಿ ಸೊಂಟದಿಂದ ಕೆಳಗಿನ ಭಾಗ ಮಾತ್ರ ಇರುವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಕುರಿತು ಜುಲೈ 25ರಂದು ರಾತ್ರಿ 9 ಗಂಟೆಗೆ ಮಾಹಿತಿ ಲಭ್ಯವಾಗಿದೆ. ಗುಡ್ಡ ಕುಸಿತ ದುರಂತದಲ್ಲಿ ತಮಿಳುನಾಡು ಮೂಲದ ಗ್ಯಾಸ್ ಟ್ಯಾಂಕರ್ನ ಚಾಲಕನೋರ್ವನ ಶವದ ಗುರುತು DNA ಟೆಸ್ಟ್ ಮೂಲಕ ದೃಢಪಟ್ಟಿದೆ. ತಮಿಳುನಾಡು ರಾಜ್ಯದ ಪಪ್ಪಿನೈಕ್ಕೇನಟ್ಟಿ ನಾಮಕ್ಕಲ್ನ ಕರೈಯನ್ ಪುದೂರು ಮಾರಿಯಮ್ಮನ ಕೋವಿಲ್ ನಿವಾಸಿ 38 ವರ್ಷದ ಶರವಣನ್ ಷಣ್ಮುಗಂ ಗ್ಯಾಸ್ ಟ್ಯಾಂಕರ್ ಚಾಲಕನಾಗಿದ್ದು, ಈತನ ತಾಯಿ ಮೋಹನಾ ಷಣ್ಮುಗಂ ಅಂಕೋಲಾ ಠಾಣೆಯಲ್ಲಿ ತನ್ನ ಮಗ ನಾಪತ್ತೆಯಾಗಿರುವ ಕುರಿತು ದೂರು ನೀಡಿದ್ದಳು. ಗುರುವಾರ ರಾತ್ರಿ ತಾಲೂಕಿನ ಬೆಳಂಬಾರ ಕಡಲ ತೀರದಲ್ಲಿ ಸೊಂಟದಿಂದ ಕೆಳಗಿನ ಭಾಗ ಮಾತ್ರ ಇರುವ ಕೊಳೆತ ಶವ ಪತ್ತೆಯಾಗಿತ್ತು. ಇದನ್ನು DNA ಪರೀಕ್ಷೆಗೆ ಕಳಿಸಲಾಗಿತ್ತು. ಅದೀಗ ಶರವಣನ್ ಅವರದ್ದು ಎಂದು ದೃಢಪಟ್ಟಿದೆ.